ಹಿಂದಿನ ಸಂಚಿಕೆಯಲ್ಲಿ ಅನಘ ಹಾಗೂ ಅರ್ಜುನ್ ಒಲ್ಲದ ಮನಸ್ಸಿಂದ ಮದುವೆ ಮಾಡಿಕೊಂಡು ಅರ್ಜುನ್ ಮನೆಯತ್ತ ನವ ಜೋಡಿ ಪ್ರಯಾಣ ಆರಂಭಿಸಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ. ಅರ್ಜುನ್ ಹಾಗೂ ಅನಘ ಬರೋದ್ರೊಳಗೆ ಸೊಸೆಯನ್ನು ಮನೆ ತುಂಬಿಸ್ಕೋಬೇಕು ಅಂತ ಶಾರದಾ ಮತ್ತು ಮುರಳಿ ಅವರು ಮೊದಲೇ ಮನೆಗೆ ಹಿಂದಿರುಗಿರ್ತಾರೆ. ಮುರಳಿ ಅವರು ಶಾರದಾರವರನ್ನು ಉದ್ದೇಶಿಸಿ, ಶಾರದಾ, ಅನಘ ಹಾಗೂ ಅರ್ಜುನ್ ಮದುವೆ ಯಾವ ಸಂದರ್ಭದಲ್ಲಿ ಆಯಿತು ಎಂಬುದರ ಅರಿವು ನಿನಗಿದೆ ಅಲ್ವಾ? ಅನಘಳಿಗೆ ಇದರಿಂದ ಬಹಳಷ್ಟು ನೋವಾಗಿರುತ್ತೆ. ತನ್ನ ತಂದೆ ತಾಯಿಯನ್ನು ಹೀಗೆ ಸಡನ್ನಾಗಿ ಬಿಟ್ಟು ಬರೋದು ಅಂದರೆ ಹೇಗೆ ತಾನೇ ಸಹಿಸ್ಕೋತಾಳೆ ಹೇಳು? ಅನಘ ಸಿಟಿಲಿ ಬೆಳೆದ ಹುಡುಗಿ. ನಮ್ಮ ಆಲೋಚನೆಗಳು ಹಾಗೂ ರೂಢಿಗಳು ಅವಳಿಗೆ ಭಿನ್ನ ಅನ್ನಿಸ್ಬೋದು. ನೀನು ಆಕೆನ ಅರ್ಜುನ್ ಮತ್ತು ಪ್ರಾರ್ಥನಾ ಹೇಗೆ ನೋಡ್ಕೋತೀಯೋ ಹಾಗೆ ಅನಘಳನ್ನು ಸಹ ನೋಡ್ಕೋ ಎಂದು ಬಹಳ ಕಾಳಜಿಯಿಂದ ಹೇಳ್ತಾರೆ. ಇದಕ್ಕೆ ಉತ್ತರವಾಗಿ ಶಾರದಾ ಅವರು, ಇದನ್ನು ನನ್ನ ಹತ್ರ ಹೇಳಬೇಕಾ? ನನಗೆ ಅವಳ ಪರಿಸ್ಥಿತಿ ಚೆನ್ನಾಗಿ ಅರ್ಥ ಆಗುತ್ತೆ, ನೀವು ಚಿಂತೆ ಮಾಡಬೇಡಿ ಅಂತ ಹೇಳ್ತಾರೆ. ಇತ್ತ ಅರ್ಜುನ್ ಹಾಗೂ ಅನಘ ಟ್ರಾವೆಲ್ ಮಾಡ್ತಿದ್ದ ಕಾರು ಅರ್ಜುನ್ ಮನೆ ಸಮೀಪಿಸ್ತಾ ಇದೆ. ದೊಡ್ಡದಾದ ಕಾಂಪೌಂಡ್ಗೆ ಒಂದು ದೊಡ್ಡದಾದ ಗೇಟ್ ಪಕ್ಕದಲ್ಲಿ ಸಮೃದ್ಧಿ ಅಂತ ನೇಮ್ ಪ್ಲೇಟ್ ಹಾಕಲಾಗಿತ್ತು. ಗೇಟ್ ದಾಟಿ ಹೋದ ಕಾರ್ ಕಾಂಪೌಂಡ್ ಒಳಗೆ ಒಂದು ದೊಡ್ಡ ಲಾನ್ನಲ್ಲಿ ವಿಧ ವಿಧವಾದ ಹೂಗಿಡಗಳು. ಲಾನ್ನಲ್ಲಿ ಕೂತು ಈ ಸೌಂದರ್ಯವನ್ನೆಲ್ಲ ಅನುಭವಿಸ್ಲಿಕ್ಕೆ ಅಂತ ಒಂದು ಬೆಂಚು ಕಲ್ಲಿನ ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಇದರ ಹಿಂದೆಯೇ 2 ಅಂತಸ್ತಿನ ಮನೆಯನ್ನು ಹೊರಗಿನಿಂದ ನೋಡಿದವರು ಒಮ್ಮೆಯಾದರೂ ಮನೆಯೊಳಗೆ ನೋಡಬೇಕು ಅಂದನಿಸುವ ಹಾಗೆ ಎಕ್ಸ್ಟೀರಿಯರ್ ಡಿಸೈನ್ ಮಾಡಿಸಲಾಗಿತ್ತು. ಅನಘ ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ಲು. ಈ ರೀತಿಯ ಹಸಿರು ಮಧ್ಯದಲ್ಲಿ ಮಿಂದಿದ್ದ ಸುಂದರವಾದ ಮನೆಯನ್ನು ತಾನು ಹಳ್ಳಿಯಲ್ಲಿ ನಿರೀಕ್ಷಿಸಿರಲಿಲ್ಲ. ಅನಘಳಿಗೆ ಹಳ್ಳಿಯ ಪರಿಚಯ ಅಷ್ಟಾಗಿ ಇಲ್ಲದ ಕಾರಣ ಆಕೆ ಆಲೋಚನೆಗೆ ಮೀರಿದ ಮನೆ ಇದಾಗಿತ್ತು. ಮನೆಯ ಮುಂಭಾಗಲಲ್ಲಿ ಸೊಸೆಯನ್ನು ಬರಮಾಡಿಕೊಳ್ಳಲು ಎಲ್ಲ ರೀತಿಯ ವ್ಯವಸ್ಥೆಯನ್ನು ಶಾರದಾರವರು ಮಾಡಿದರು. ಅನಘ ಹಾಗೂ ಅರ್ಜುನ್ ಕಾರ್ನಿಂದ ಇಳಿದು ಮೆಲ್ಲಗೆ ಮನೆಯ ಮುಖ್ಯದ್ವಾರದ ಬಳಿ ಬರ್ತಾರೆ. ಮುಖ್ಯದ್ವಾರದ ಹೊಸ್ತಿಲಲ್ಲಿ ಅಕ್ಕಿ ತುಂಬಿದ್ದ ಸೇರನ್ನು ಇರಿಸಲಾಗಿತ್ತು. ಮನೆಯ ಮುಖ್ಯದ್ವಾರವನ್ನು ಹೂವಿನ ತೋರಣದಿಂದ ಅಲಂಕರಿಸಲಾಗಿತ್ತು. ಅನಘಳನ್ನು ನೋಡೋಕಂತ ಅಲ್ಲಿ ಕೆಲಸ ಮಾಡ್ತಿದ್ದ ಕೆಲಸಗಾರರೆಲ್ಲ ಬಂದು ಜಮಾಯಿಸಿದ್ರು. ಅವರೆಲ್ಲರೂ ಆಕೆಯನ್ನು ನೋಡುತ್ತಾ, ಎಷ್ಟು ಮುದ್ದಾಗಿದ್ದಾಳೆ ಹುಡುಗಿ, ನಮ್ಮ ಚಿಕ್ಕ ಯಜಮಾನರಿಗೆ ಹೇಳಿ ಮಾಡಿಸಿದ ಹುಡುಗಿ ಎಂದು ತಮ್ಮಲ್ಲೇ ಮಾತಾಡ್ಕೋತಾ ಇದ್ರು. ಶಾರದಾರವರು, ಪ್ರಾರ್ಥನಾ ಹಾಗೂ ಇನ್ನು ಕೆಲವರು ನವಜೋಡಿಗೆ ಆರತಿ ಬೆಳಗ್ತಾ ಇದ್ದಾರೆ. ಆದರೆ ಅನಘ ಹಾಗೂ ಅರ್ಜುನ್ ಇಬ್ಬರ ಮುಖದಲ್ಲೂ ನೀರವತೆ ಎದ್ದು ಕಾಣ್ತಾ ಇತ್ತು. ಶಾರದಾರವರು, ಅನಘ, ಸೇರನ್ನು ಬಲ್ಗಾಲಿಂದ ಒದ್ದು ಒಳಗೆ ಬಾರಮ್ಮ ಎಂದರು. ಅನಘ ಅದೇ ರೀತಿ ಅಲಂಕೃತಗೊಂಡಿದ್ದ ಹೊಸ್ತಿಲ ಮೇಲೆ ಇರಿಸಿದ್ದ ಸೇರನ್ನು ಬಲ್ಗಾಲ್ನಿಂದ ಒದ್ದು ಒಳಗೆ ಬರ್ತಾಳೆ. ಅರ್ಜುನ್ ಅವಳನ್ನು ಹಿಂಬಾಲಿಸ್ತಾನೆ. ಶಾರದಾರವರು ನೇರವಾಗಿ ಈ ಜೋಡಿಯನ್ನು ದೇವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ದೇವರ ಮನೆ ಅಚ್ಚುಕಟ್ಟಾಗಿ ಅಲಂಕೃತಗೊಂಡಿದೆ. ಅನಘ ದೇವ್ರ ದೀಪ ಬೆಳಗಿ ಕಣ್ಣು ಮುಚ್ಚಿ ದೇವರನ್ನ ತನ್ನ ಈ ಪರಿಸ್ಥಿತಿಗೆ ಶಪಿಸ್ಲಾ ಅಥವಾ ನನ್ನ ಹಣೆ ಬರವೇ ಇಷ್ಟು ಎಂದು ಸುಮ್ಮನಾಗ್ಲಾ ಅಂತ ಯೋಚನೆಗೊಳಗಾಗ್ತಾಳೆ. ನಂತರ ಪ್ರಾರ್ಥನಾ ಎಲ್ಲರನ್ನ ಡೈನಿಂಗ್ ಹಾಲ್ಗೆ ಕರ್ಕೊಂಡು ಬಂದು ಸಿಹಿ ಪದಾರ್ಥವನ್ನು ತಿನ್ನಲಿಕ್ಕೆ ಅಂತ ಕೊಡ್ತಾಳೆ. ಒಲ್ಲದ ಮನಸ್ಸಿಂದ ಅನಘ ಮತ್ತು ಅರ್ಜುನ್ ಶಾಸ್ತ್ರಕ್ಕೆಂದು ಸ್ವಲ್ಪ ತಿಂತಾರೆ. ಅರ್ಜುನ್ ತನ್ನ ಕೋಣೆಯನ್ನು ಸೇರ್ತಾನೆ. ಆತನಿಗೆ ಈ ದಿನ ಕನಸಾಗಿದ್ದರೆ ಎಷ್ಟು ಚೆಂದ ಇತ್ತು ಅಂತ ಅನ್ಸೋಕೆ ಶುರುವಾಗತ್ತೆ. ಒಂದೇ ದಿನದಲ್ಲಿ ತನ್ನ ಪ್ರೀತಿಯನ್ನು ಕಳ್ಕೊಂಡೆ. ಅದೇ ದಿನ ಅಷ್ಟಾಗಿ ಪರಿಚಯ ಇಲ್ದಿರೋ ತನ್ನ ಆಲೋಚನೆಗಳಿಗೂ ಮೀರಿದ ಹುಡುಗಿಯನ್ನು ತಾನು ಮದುವೆ ಆಗಿದ್ದೆ. ಇದೆಲ್ಲದಕ್ಕೂ ನಾನು ಯಾರನ್ನು ದೂರಲಿ ಎಂದು ತನ್ನಲ್ಲೇ ಮರಗ್ತಾನೆ. ಇತ್ತ ಅನಘಳಿಗೆ ವಿಶ್ರಾಂತಿ ತೆಗೆದುಕೊಳ್ಳೆಂದು ಆಕೆಯನ್ನು ಆಗ್ತಾನೆ ಶುಚಿಗೊಳಿಸಿದ ಗೆಸ್ಟ್ ರೂಮ್ಗೆ ಕಳಿಸ್ತಾರೆ. ಅನಘ ಬಟ್ಟೆ ಚೇಂಜ್ ಮಾಡಿ ಫ್ರೆಶಪ್ ಆಗಿ ಬಂದು ಹಾಸಿಗೆಯ ಮೇಲೆ ಹೆಡ್ ರೆಸ್ಟ್ಗೆ ಒರಗಿ ತನ್ನ ಮುಂದಿನ ಜೀವನವನ್ನು ನೆನೆದು ದಿಗಿಲಿಗೊಳಗಾಗ್ತಾಳೆ. ಬಹಳ ಸಮಯದ ನಂತರ ಹತ್ತು ಸುಸ್ತಾದ ಅನಘ ಹಾಗೇ ನಿದ್ರೆಗೆ ಜಾರ್ತಾಳೆ. ಕತೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.